ಯಾಕೆ ಬಿಜೆಪಿ ಅಥವಾ ಸುಮಾರು ಮಾಧ್ಯಮಗಳು ಇದನ್ನು ಬರೀ ಹಲಾಲ್ ಬಜೆಟ್, ಸಾಬ್ರ ಬಜೆಟ್ ಅಂತ ಕರೀತಾ ಇದ್ದಾರೆ? ಯಾಕಿರ್ಬೋದು ಇದು? ಯಾಕಿರ್ಬೋದು ಅಂತ ಹೇಳಿದ್ರೆ 3 ಮುಖ್ಯ ಕಾರಣಗಳಿದೆ. ಒಂದು, ಶಾಲಾ ಶಿಕ್ಷಣಕ್ಕೂ ಸಹ ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರೆ ಏನರ್ಥ? ಇನ್ನೊಂದು 5 ವರ್ಷದಲ್ಲಿ BMTC, KSRTC ಇವರ ಹತ್ರ ಬಸ್ಸೇ ಇರೋದಿಲ್ಲ, ಎಲ್ಲ ಬಸ್ಸು ಪ್ರೈವೇಟ್ ಅವ್ರದ್ದೇ ಇರುತ್ತೆ. ರಾಜ್ಯದಲ್ಲಿ ಗುತ್ತಿಗೆ ಪದ್ಧತಿ ಇನ್ನೂ ಜಾಸ್ತಿ ಹೆಚ್ಚಾಗ್ತಾ ಇದೆ, ಅದನ್ನು ಕಡಿಮೆ ಮಾಡೋದ್ರ ಬಗ್ಗೆ ಪ್ರಸ್ತಾಪ ಇಲ್ಲ. ಬೆಲೆ ಏರಿಕೆ ತಡೆಯೋದ್ರ ಬಗ್ಗೆ ಏನು ಮಾಡ್ಬೋದು ಅಂತ ಪ್ರಸ್ತಾಪ ಇಲ್ಲ. ಈ ಪ್ರಶ್ನೆಗಳು ಯಾಕೆ BJP JDS ಅವ್ರು ಕೇಳ್ತಾ ಇಲ್ಲ? ಈ ಬಜೆಟಲ್ಲಿ ಆ್ಯಕ್ಚುಲಿ ಸ್ವಲ್ಪ ಸ್ವಾಗತಾರ್ಹ ಅಂಶಗಳಿದೆ, ಆದರೆ ಸುಮಾರಷ್ಟು ಅಪಾಯಕಾರಿ ಅಂಶಗಳಿದೆ. ಅವರೊಂದು ಫೇಲ್ಯೂರ್ನ ಒಂದು ಕವರ್ ಮಾಡ್ಕೊಳ್ಳಿಕ್ಕೆ ಇದೊಂದು ಡಿಸ್ಟ್ರಾಕ್ಷನ್. ಸಾಬ್ರ ಬಜೆಟ್ ಅಥವಾ ಹಲಾಲ್ ಬಜೆಟ್ ಅಂತ ಹೇಳೋದು ಇದು ಒಂದು ಡಿಸ್ಟ್ರಾಕ್ಷನ್. ಒಂದು ಕಡೆ ತೇಜಸ್ವಿ ಸೂರ್ಯ ಅವರೇ ಹೇಳ್ತಾರೆ ಅವರು ಪಂಕ್ಚರ್ ಹಾಕೋರು ಅಂತ. ಹೌದು, ಸುಮಾರು ಜನ ಮುಸ್ಲಿಮರು ಪಂಕ್ಚರ್ ಹಾಕ್ತಾ ಇದ್ದಾರೆ. ಅವರು ಸುಮಾರು ಜನಕ್ಕೆ ಶಿಕ್ಷಣ ಸಿಕ್ಕಿಲ್ಲ, ಶಿಕ್ಷಣದಿಂದ ವಂಚಿತರಾಗಿದ್ದಾರೆ, ಆರ್ಥಿಕವಾಗಿ ವಂಚನೆ ಆಗಿದ್ದಾರೆ. ಅದಕ್ಕೋಸ್ಕರ ಅವರು ಪಂಕ್ಚರ್ ಹಾಕ್ತಾ ಇದ್ದಾರೆ. ಪಂಕ್ಚರ್ ಹಾಕಿ ನಮಗೆ ಮುಖ್ಯವಾದ ಸೇವೆ ನೀಡ್ತಾ ಇದ್ದಾರೆ. ಸೊ ಹಾಗಾಗಿ ಮುಸ್ಲಿಮರಿಗೆ ಮಾತ್ರ ಇದು ಮೀಸಲಾತಿ ಕೊಟ್ಟಿದ್ದಾರೆ? ಇಲ್ಲ, ಅದು ಹಲವಾರು ಸಮುದಾಯಗಳು ಕೊಟ್ಟಿದ್ದಾರೆ, ಅದನ್ನು ಮುಸ್ಲಿಮರಿಗೂ ಸಹ ಕೊಟ್ಟಿದ್ದಾರೆ. ನಮ್ಮ ಒಕ್ಕೂಟ ಸರ್ಕಾರ ಏನಿದೆ, ತೆರಿಗೆಯ ಪಾಲನ್ನ ರಾಜ್ಯಗಳಿಗೆ ಕೊಡ್ತಾ ಇಲ್ಲ. ಟನಲ್ ರೋಡ್ ಬೇಕಾಗಿಲ್ಲ ನಮಗೆ, ಟನಲ್ ರೋಡ್ ಬದಲು ಬಸ್ಗಳನ್ನ ಇಂಪ್ರೂವ್ ಮಾಡಿ. ಆಯಿತು, ಬಸ್ಗಳನ್ನ ಇಂಪ್ರೂವ್ ಮಾಡೋದ್ರ ಬಗ್ಗೆ ಬಜೆಟಲ್ಲಿ ಏನು ಹೇಳಿದ್ದಾರೆ? ಸುಮಾರಷ್ಟು ಅಂಶಗಳಲ್ಲಿ ಸರ್ಕಾರ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಗೆ ಹೋಗ್ತಾ ಇದೆ. ಇದು ರಾಜ್ಯಕ್ಕೆ ಅಪಾಯ ಆಗುತ್ತೆ. ಯಾಕೆ ಖಾಸಗಿ ಸಹಭಾಗಿತ್ವದಲ್ಲೇ ಎಲ್ಲನೂ ಮಾಡಬೇಕಾಗುತ್ತೆ ಅನ್ನೋ ನಾವು ಪ್ರಶ್ನೆ ಕೇಳಬೇಕಾಗುತ್ತೆ. ಇತ್ತೀಚೆಗೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕರ್ನಾಟಕದ ಬಜೆಟ್ನ ಮಂಡಿಸಿದ್ರು. ಈ ಬಜೆಟ್ ಮಂಡನೆ ಆದಮೇಲೆ ನಾವು BJP ಅವರು ಮತ್ತು JDS ಅವರು ವಿರೋಧ ಪಕ್ಷಗಳ ಹೇಳಿಕೆಗಳು ನೋಡಿದ್ರೆ ನಮಗೆ ಆತಂಕ ಆಗುತ್ತೆ. ನೋಡಿ, ನಮ್ಮ ಪ್ರಜಾಪ್ರಭುತ್ವದಲ್ಲಿ ವಿಪಕ್ಷಗಳದ್ದು ಮತ್ತು ಮಾಧ್ಯಮಗಳದ್ದು ತುಂಬ ಒಂದು ಮುಖ್ಯವಾದ ಪಾತ್ರ ಇದೆ. ಯಾಕೆಂದರೆ ಆಡಳಿತ ಪಕ್ಷ ಏನಾದರೂ ಎಡುವುದಾಗ, ತಪ್ಪು ಮಾಡಿದಾಗ ಅದನ್ನು ವಿಪಕ್ಷಗಳು, ಮಾಧ್ಯಮದವರು ಅದನ್ನು ಎತ್ತಿ ಹಿಡಿಬೇಕು, ಅದನ್ನು ಎತ್ತಿ ತೋರಿಸ್ಬೇಕಾಗುತ್ತೆ, ಜನಗಳಿಗೆ ತೋರಿಸ್ಬೇಕಾಗುತ್ತೆ, ಮತ್ತು ಸರ್ಕಾರನ ಅವರೊಂದು ತರಾಟೆಗೆ ತಗೋಬೇಕಾಗುತ್ತೆ. ಸೊ ಹಾಗಾಗಿ ಈ ಬಜೆಟ್ನ ಟೀಕೆ ಮಾಡೋದ್ರಲ್ಲಿ ವಿಪಕ್ಷಗಳು ಅಥವಾ ಮಾಧ್ಯಮಗಳು ಟೀಕೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಈ ಟೀಕೆ ಇದೆಯಲ್ಲ, BJPದು JDSದು ಟೀಕೆ ನೀವು ನೋಡಿದ್ರೆ ಅವ್ರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳು ನೋಡಿ, ಅವರು ಹೇಳ್ತಿರೋದು ಇಷ್ಟೇ: ಈ ಬಜೆಟ್ಟು ಹಲಾಲ್ ಬಜೆಟ್ಟು, ಈ ಬಜೆಟ್ಟು ಬ್ರದರ್ಸ್ ಬಜೆಟ್ಟು, ಈ ಬ್ರದರ್ಸು ಸಾಬ್ರ ಬಜೆಟ್. ಇದೊಂದೇನೇ ಟೀಕೆ ಇರೋದು ಇವ್ರದ್ದು. ಆಯಿತು, ಈ ಟೀಕೆ ಯಾಕಿದೆ ಅಂತ ನೋಡೋಣ. ನೀವು BJP ಟ್ವಿಟರ್ ಹ್ಯಾಂಡಲ್ ನೋಡಿದ್ರೆ ಅವರು ಹೇಳ್ತಾ ಇದ್ದಾರೆ ಯಾಕೆ ಇದನ್ನು ನಾವು ಹಲಾಲ್ ಬಜೆಟ್ ಅಂತ ಕರಿತಾ ಇದ್ದೀವಿ ಅಂತ. ಅವ್ರು ಹೇಳ್ತಾ ಇದ್ದಾರೆ, ಸರ್ಕಾರದ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕೊಡಲಾಗಿದೆ, ಮುಸ್ಲಿಂ ಮದುವೆಗಳಿಗೋಸ್ಕರ 50,000, ಸಿಂಪಲ್ ಮದುವೆಗಳಿಗೋಸ್ಕರ 50,000 ಕೊಡಬೇಕಾಗಿದೆ, ವಕ್ಫ್ ಪ್ರಾಪರ್ಟೀಸ್ಗೆ ಒಂದು 150 ಕೋಟಿ ಕೊಡಲಾಗಿದೆ, ಮುಸ್ಲಿಂ ಮಕ್ಕಳು ಮಾತ್ರ ಸ್ಕಾಲರ್ಶಿಪ್ ಕೊಡಲಾಗಿದೆ, ಮುಸ್ಲಿಮರಿಗೆ ITI ಕಾಲೇಜು ನೀಡಲಾಗಿದೆ. ಈ ರೀತಿ ಏನೇನೋ ಹೇಳ್ತಾ ಇದ್ದಾರೆ. ಆದರೆ ಇದ್ರ ಬಗ್ಗೆ ವಾಸ್ತವ ಏನು? ಫಸ್ಟ್ ಆಫ್ ಆಲ್ ನೀವು ಕರ್ನಾಟಕ ಬಜೆಟ್ ತಗೊಂಡು ನೀವು ಮುಸ್ಲಿಮ್ ಅನ್ನೋ ಪದ ನೀವು ಕಂಟ್ರೋಲ್ F ಮಾಡಿ ನೋಡಿದ್ರೆ ಆ ಮುಸ್ಲಿಮ್ ಅನ್ನೋ ಪದ ಬರೋದೇ ಒಂದೇ ಒಂದು ಸತಿ ಮಾತ್ರ, ಅದು ಮುಸ್ಲಿಮ್ ಅನ್ನೋ ಪದ ಬರೋದು. ಗುತ್ತಿಗೆದಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕೊಡಲಾಗಿದೆ, ನಿಜಾನ? ಹೌದು, ಕೊಡಲಾಗಿದೆ. ಆದರೆ ಮುಸ್ಲಿಮರಿಗೆ ಮಾತ್ರ ಕೊಡಲಾಗಿದೆಯಾ? ಇಲ್ಲ. ಸರ್ಕಾರದ ಗುತ್ತಿಗೆಗಳಲ್ಲಿ ಅಂಡರ್ 2 crores ಇರೋ ಕಾಂಟ್ರಾಕ್ಟ್ಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಮತ್ತು OBC ಸಮುದಾಯಗಳಿಗೆ 1A 1B ಆ ಥರ 2A 2Bಗೂ ಕೊಡಲಾಗಿದೆ. ಇದು ಮುಸ್ಲಿಮರು 2B ಕೆಳಗಡೆ ಕೊಡ್ತಾರೆ. 2B ಕ್ಯಾಟಗರಿ ಎಕ್ಸ್ಟೆಂಡ್ ಆಗಿರಲಿಲ್ಲ ಮುಂಚೆ, ಅದನ್ನು ಈಗ 2Bಗೂ ಸಹ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಹಾಗಾಗಿ ಮುಸ್ಲಿಮರಿಗೆ ಮಾತ್ರ ಇದು ಮೀಸಲಾತಿ ಕೊಟ್ಟಿದ್ದಾರೆ? ಇಲ್ಲ, ಅದು ಹಲವಾರು ಸಮುದಾಯಗಳು ಕೊಟ್ಟಿದ್ದಾರೆ, ಅದನ್ನು ಮುಸ್ಲಿಮರಿಗೂ ಸಹ ಕೊಟ್ಟಿದ್ದಾರೆ. ಅದೇ ರೀತಿ ನೀವು ನೋಡಿದ್ರೆ ಮುಸ್ಲಿಮರು ಸಿಂಪಲ್ ಮ್ಯಾರೇಜಿಗೆ ಮಾತ್ರ 50,000 ಕೊಟ್ಟಿದ್ದಾರೆ? ಇಲ್ಲ, ಎಲ್ಲ ಮೈನಾರಿಟೀಸ್ ಒಂದು ಸಿಂಪಲ್ ಮ್ಯಾರೇಜ್ ಅದು ಸ್ಪಷ್ಟವಾಗಿ ಬಜೆಟಲ್ಲಿ ಬರೆದಿರೋದು. ಎಕನಾಮಿಕಲಿ ಬ್ಯಾಕ್ವರ್ಡ್ ಆಗಿರೋಂಥ ಮೈನಾರಿಟೀಸು ಸಿಂಪಲ್ ಮ್ಯಾರೇಜ್ ಮಾಡೋಕ್ಕೆ ಹೋದರೆ ಅವ್ರಿಗೆ 50,000 ರೂಪಾಯಿ, ಮಾಸ್ ಮ್ಯಾರೇಜ್ ಥರ ಮಾಡೋಕ್ಕೆ ಹೋದರೆ 50,000 ರೂಪಾಯಿ ಆ ಸಂಸ್ಥೆಗೆ ಕೊಡಲಾಗುತ್ತೆ. ಯಾರು ಇದನ್ನು ನಡೆಸ್ತಾರೋ ಅವ್ರಿಗೆ ಕೊಡಲಾಗುತ್ತೆ. ಸಿಂಪಲ್ ಮ್ಯಾರೇಜ್ ಮಾಡೋದು ತಪ್ಪ? ನೀವೇ ಹೇಳಿ. ಇವತ್ತಿನ ಒಂದು ಆಡಂಬರದ ದಿವಸಗಳಲ್ಲಿ ಯಾರಾದರೂ ಸಿಂಪಲಾಗಿ ಮದುವೆ ಮಾಡ್ಕೊತಾರೆ ಅಂದರೆ ನಾವು ಸ್ವಾಗತ ಮಾಡಬೇಕಲ್ಲ, ಅದನ್ನು ಯಾಕೆ ನಾವು ಖಂಡಿಸಬೇಕು? ಮತ್ತು ಅದು ಬರೀ ಮುಸ್ಲಿಮರಿಗೆ ಮಾತ್ರ ಅಲ್ಲ, ಎಲ್ಲ ಮೈನಾರಿಟೀಸ್ಗೂ ಸಹ ಮಾಡಲಾಗಿದೆ. ಮತ್ತು ಈ ಸ್ಕಾಲರ್ಶಿಪ್ ಅನ್ನೋದು ಸಹ ಅಷ್ಟೇ. ಅವರೇನು ಈ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡ್ತಿದ್ದಾರೆ, ಅದು ಬರೀ ಮುಸ್ಲಿಂ ಮಕ್ಕಳಿಗೆ ಮಾತ್ರ, ಯುವ ಜನರಿಗೆ ಮಾತ್ರ ಕೊಡ್ತಾ ಇಲ್ಲ, ಎಲ್ಲ ಸಮುದಾಯ, ಎಲ್ಲ ಮೈನಾರಿಟೀಸ್ಗೂ ಸಹ ಕೊಡ್ತಾ ಇದ್ದಾರೆ. ಬಜೆಟಲ್ಲಿ ಮೈನಾರಿಟಿ ಡೆವಲಪ್ಮೆಂಟ್ ಅಂತಲೇ ಒಂದು ಸೆಕ್ಷನ್ ಇದೆ, ಅದರಲ್ಲಿ ಎಲ್ಲ ಮೈನಾರಿಟೀಸ್ಗೂ ಬರೋದು ಹೇಳ್ತಾ ಇದ್ದಾರೆ. ಅದೇ ರೀತಿ ಕ್ರಿಶ್ಚಿಯನ್ ಸಮುದಾಯಕ್ಕೆ 250 ಕೋಟಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನು ಈ ಬರೀ ಮುಸ್ಲಿಮರಿಗೆ ಮಾತ್ರ ಮೀಸಲಿಟ್ಟಿದ್ದಾರೆ ಅಂತ BJP ಅವ್ರು ಹೇಳ್ತಾ ಇದ್ದಾರಲ್ಲ, ಅದು ಸುಳ್ಳಾಗುತ್ತೆ.
ಅದು ಮುಸ್ಲಿಮರಿಗೆ ಮಾತ್ರ ಅಂತ ಏನಾದರೂ ಕೊಟ್ಟಿದ್ರೆ ಅದು ಹಜ್ ಭವನದೊಂದು ಮತ್ತು ವಕ್ಫ್ ಪ್ರಾಪರ್ಟೀಸ್ದೊಂದು. ಹೌದು, ಅದು ಬರೀ ಮುಸ್ಲಿಮರಿಗೆ ಮಾತ್ರ ಇರೋದು. ಬಟ್ ಅದೇ ರೀತಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ಮಾತ್ರ 250 crores ಇದೆ, ಪರಿಶಿಷ್ಟ ಜಾತಿಗಿದೆ, ಪರಿಶಿಷ್ಟ ಪಂಗಡದವರಿಗಿದೆ, ರೈತರಿಗೆ ಸಪ್ರೇಟ್ ಅನುದಾನ ಮಾಡಲಾಗಿದೆ, ಮಹಿಳೆಯರಿಗೆ ಸಪ್ರೇಟ್ ಅನುದಾನ ಮಾಡಲಾಗಿದೆ. ಹಾಗಾಗಿ ಎಲ್ಲ ಕ್ಷೇತ್ರಗಳಿಗೂ ಎಲ್ಲರಿಗೂ ಸಹ ಅನುದಾನ ಮಾಡಲಾಗುತ್ತದೆ. ಮತ್ತು ಅವ್ರು ಹೇಳ್ತಾ ಇರೋದು ಇದು ಬಾಬಾ ಸಾಹೇಬರ ಆಶಯಗಳ ವಿರುದ್ಧ. ಇಲ್ಲ, ಬಾಬಾ ಸಾಹೇಬ್ ಆಶಯಗಳ ವಿರುದ್ಧ ಅಲ್ಲ. ನಮ್ಮ ಸಂವಿಧಾನದಲ್ಲಿ 15(4) ಏನು ಅನುಚ್ಛೇದ 15(4) ಏನು ಹೇಳ್ತಾರೆ ಅಂತ ಹೇಳಿದರೆ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ಸಮುದಾಯಗಳಿಗೆ, ಜಾತಿ ಅಂತ ಹೇಳೋದಿಲ್ಲ, ಶೈಕ್ಷಣಿಕವಾಗಿ ಮತ್ತು ಹಿಂದುಳಿದ ಸಮುದಾಯಗಳಿಗೆ ವಿಶೇಷ ಯೋಜನೆಗಳನ್ನ ಸರ್ಕಾರಗಳು ರೂಪಿಸ್ಬೋದು. ಅಂದರೆ ನಾವು ಸಂವಿಧಾನ ಬಂದಾಗ ನಾವು ಸಮಾನತೆ ಕೋರ್ತಾ ಇದ್ವಿ. ಇವತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು, ಸುಮಾರು ಹಿಂದುಳಿದ ವರ್ಗಗಳು, ಮುಸ್ಲಿಮರು ಎಲ್ಲರೂ ನಮಗೆ ಗೊತ್ತಿರೋ ಹಾಗೆ ಶೈಕ್ಷಣಿಕವಾಗಿ ಹಾಗೂ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ. ಒಂದು ಕಡೆ ತೇಜಸ್ವಿ ಸೂರ್ಯ ಅವರೇ ಹೇಳ್ತಾರೆ ಅವರು ಪಂಕ್ಚರ್ ಹಾಕೋರು ಅಂತ. ಹೌದು, ಸುಮಾರು ಜನ ಮುಸ್ಲಿಮರು ಪಂಕ್ಚರ್ ಹಾಕ್ತಾ ಇದ್ದಾರೆ. ಅವರು ಸುಮಾರು ಜನಕ್ಕೆ ಶಿಕ್ಷಣ ಸಿಕ್ಕಿಲ್ಲ, ಶಿಕ್ಷಣದಿಂದ ವಂಚಿತರಾಗಿದ್ದಾರೆ, ಆರ್ಥಿಕವಾಗಿ ವಂಚನೆ ಆಗಿದ್ದಾರೆ. ಅದಕ್ಕೋಸ್ಕರ ಅವರು ಪಂಕ್ಚರ್ ಹಾಕ್ತಾ ಇದ್ದಾರೆ. ಪಂಕ್ಚರ್ ಹಾಕಿ ನಮಗೆ ಮುಖ್ಯವಾದ ಸೇವೆ ನೀಡ್ತಾ ಇದ್ದಾರೆ. ಸೊ ಒಂದು ಕಡೆ ಅವರು ಒಪ್ತಾರೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅಂತ. ಸೊ ಆ ಥರ ಇರಬೇಕಾದ್ರೆ ನಮ್ಮ ಯಾವುದೇ ಒಂದು ಸರ್ಕಾರದ ಕರ್ತವ್ಯ, ಇದು ಮುಸ್ಲಿಮರಿಗೆ ಮಾತ್ರ ಕೊಟ್ಟಿಲ್ಲ, ಈ ಥರ ವಿಶೇಷ ಯೋಜನೆಗಳನ್ನ ಎಲ್ಲರಿಗೂ ಕೊಟ್ಟಿದ್ದಾರೆ. ಮತ್ತು ಯಾಕೆ ಸರ್ಕಾರಿ ಕಾಂಟ್ರಾಕ್ಟ್ಗಳಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ನೋಡಿ, ನಮ್ಮ ಸಮಾಜದಲ್ಲಿ ನಮಗೆಲ್ಲರಿಗೂ ಗೊತ್ತಿರೋಗೆ ಒಂದು ಜಾತಿ ಪದ್ಧತಿ ಇರೋವಂಥ ಒಂದು ಸಮಾಜದಲ್ಲಿ ಕೆಲವ್ರಿಗೆ ಮಾತ್ರ ಕೆಲವೆಲ್ಲ ಸಿಗ್ತದೆ. ಸೊ ಹಾಗಾಗಿ ಸರ್ಕಾರಿ ಕಾಂಟ್ರಾಕ್ಟ್ಗಳ ಬಗ್ಗೆ ಮಾಹಿತಿ ಇರ್ಬೋದು ಅಥವಾ ಅದು ಕೊಡೋದಿರ್ಬೋದು, ಎಲ್ಲರಿಗೂ ಸಿಗೋದಿಲ್ಲ. ಸೊ ಹಾಗಾಗಿ ಫಸ್ಟು ಪರಿಶಿಷ್ಟ ಜಾತಿ ಪಂಗಡದವರಿಗೆ ಇದನ್ನು ರಿಸರ್ವೇಷನ್ನ ಮಾಡಿದ್ದು. ಅದು ಬರೀ ಒಂದು 50 lakhs ತನಕ ಇತ್ತು, ಆಮೇಲೆ 1 crore ತನಕ ಇತ್ತು, ಅಪ್ ಟು 2 crores ವರ್ತ್ ಕಾಂಟ್ರಾಕ್ಟ್ನ ಕೊಡ್ತಾರೆ. ಅದೇ ರೀತಿ ಈಗ ಮುಸ್ಲಿಮ್ಸ್ಗೂ ಕೊಟ್ಟಿದ್ದಾರೆ, ಯಾಕೆಂದರೆ ಅವರು OBCನಲ್ಲಿ ಕ್ಯಾಟಗರಿ 2B ಕೆಳಗಡೆ ಕೊಡ್ತಾರೆ. ಬೇರೆ ಮೈನಾರಿಟೀಸ್ಗೂ ಕೊಡಬಾರ್ದು? ಹೌದು, ಖಂಡಿತವಾಗ್ಲೂ ಕೊಡ್ಬೋದು. 3A 3Bನಲ್ಲಿ ಜೈನ್ಸು, ಕ್ರಿಶ್ಚಿಯನ್ಸು ಸಹ ಬರ್ತಾರೆ, ಅವ್ರಿಗೂ ಸಹ ಕೊಡ್ಬೋದು. ಅದನ್ನು ಸಹ ಸರ್ಕಾರ ಮಾಡಬೇಕು, ಅದು ಮಾಡಿದ್ರೆ ಒಳ್ಳೆಯದು ಅಂತ ಅನ್ಕೊತೀನಿ. ಸೊ ಒಂದು, ಮತ್ತು ಈ ಸರ್ಕಾರಿ ಕಾಂಟ್ರಾಕ್ಟ್ಗಳಲ್ಲಿ ಈ ಥರ ರಿಸರ್ವೇಷನ್ ಕೊಡೋದಿದೆಯಲ್ಲ, ಇದು ಬರೀ ಭಾರತದಲ್ಲಿ ಮಾತ್ರ ಆಗಲ್ಲ. ನೀವು ಅಮೆರಿಕಾದಲ್ಲೂ ಸಹ ನೋಡಿದ್ರೆ, ಅಮೆರಿಕಾದಲ್ಲಿ ಅವ್ರ ಫೆಡ್ರಲ್ ಕಾಂಟ್ರಾಕ್ಟ್ಸಲ್ಲಿ ವುಮೆನ್ ಲೆಡ್ ಬಿಸ್ನೆಸಸ್ ಮತ್ತು ಮೈನಾರಿಟಿ ಲೆಡ್ ಬಿಸ್ನೆಸಸ್. ಮೈನಾರಿಟಿ ಅಂದರೆ ಅದು ರೇಷಿಯಲ್ ಮೈನಾರಿಟಿ ಇರ್ಬೋದು, ಎಥ್ನಿಕ್ ಮೈನಾರಿಟಿ ಇರ್ಬೋದು, ಬೇರೆ ಬೇರೆ ಥರ ಮೈನಾರಿಟಿ ಇರ್ಬೋದು, ಡಿಸೆಬಿಲಿಟಿ ಇರೋ ಜನ ಆಗಿರ್ಬೋದು, ಅವರು ನಡೆಸೋಂಥ ಬಿಸ್ನೆಸ್ಗಳಿಗೆ ಫೆಡ್ರಲ್ ಕಾಂಟ್ರಾಕ್ಟ್ಸಲ್ಲಿ ಅವರು ಸಹ ರಿಸರ್ವೇಷನ್ ಕೊಡ್ತಾರೆ. ಇದು ಯಾಕೆ ಕೊಡ್ತಿದ್ದಾರೆ ಅಂದರೆ ಸಮಾಜದಲ್ಲಿ ಒಂದು ಸಮಾನತೆ ಬರಬೇಕು ಅಂತ ಹೇಳಿ. ಸೊ ಹಾಗಾಗಿ ಇದು ಸಮಾನತೆ ವಿರುದ್ಧ ಏನಲ್ಲ. ಮತ್ತು ಇದು ಎಲ್ಲ ಕಾಂಟ್ರಾಕ್ಟಲ್ಲೂ ಇಲ್ಲ. ನಾನು ಹೇಳ್ದಂಗೆ ಅಪ್ ಟು 2 crores ಕಾಂಟ್ರಾಕ್ಟ್ಸ್ ತನಕ ಮಾತ್ರ ಇದು ಕೊಡಲಾಗ್ತದೆ. ಸೊ ಹಾಗಾಗಿ ಒಂದು, ಈಗ ಸರ್ಕಾರ ಮಾಡಿರೋದು ಸಂವಿಧಾನ ವಿರುದ್ಧ ಅಲ್ಲ, ಈ ಸರ್ಕಾರ ಮಾತ್ರ ಮಾಡ್ತಿರೋದಲ್ಲ. ರಾಷ್ಟ್ರ ಮಟ್ಟದಲ್ಲೂ ನೀವು ನೋಡಿದ್ರೆ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಅವ್ರಿಗೆ ಕಾಂಟ್ರಾಕ್ಟ್ಸಲ್ಲಿ ರಿಸರ್ವೇಷನ್ ಇರುತ್ತೆ. USA ಅಂಥ ದೇಶಗಳಲ್ಲಿ ಸಹ ಇರುತ್ತೆ. ಇಷ್ಟೆಲ್ಲ ಇದ್ಮೇಲೆ ಯಾಕೆ BJP ಅಥವಾ ಸುಮಾರು ಮಾಧ್ಯಮಗಳು ಇದನ್ನು ಬರೀ ಹಲಾಲ್ ಬಜೆಟ್, ಸಾಬ್ರ ಬಜೆಟ್ ಅಂತ ಕರೀತಾ ಇದ್ದಾರೆ? ಯಾಕಿರ್ಬೋದು ಅಂತ ಹೇಳಿದ್ರೆ 3 ಮುಖ್ಯ ಕಾರಣಗಳಿದ್ದಾವೆ. ಒಂದು, ಇದೇ ಬಜೆಟ್ನಲ್ಲಿ ಸ್ಪಷ್ಟವಾಗಿ ಹೇಳ್ದಂಗೆ, ಮತ್ತು ಇತರೆ ರಾಜ್ಯ, ದಕ್ಷಿಣ ಭಾರತದ ಇತರೆ ರಾಜ್ಯ ಸರ್ಕಾರಗಳು ಹೇಳ್ದಂಗೆ, ನಮ್ಮ ಒಕ್ಕೂಟ ಸರ್ಕಾರ ಏನಿದೆ ತೆರಿಗೆಯ ಪಾಲನ್ನ ರಾಜ್ಯಗಳಿಗೆ ಕೊಡ್ತಾ ಇಲ್ಲ. ಒಂದು, GST ಕಾಂಪನ್ಸೇಷನಲ್ಲಿ ನಮಗೆ ಮೋಸ ಆಗಿದೆ. 15th ಫೈನಾನ್ಸ್ ಕಮಿಷನ್ ಏನು ಗ್ರ್ಯಾಂಟ್ಸ್ ಹೇಳಿದ್ರು ಅದರಲ್ಲಿ ಕೊಡೋದ್ರಲ್ಲಿ ನಮಗೆ ಮೋಸ ಆಗಿದೆ. ಮತ್ತು ತುಂಬ ಮುಖ್ಯವಾಗಿ ನೋಡಿ, ಮುಂಚೆ ಯೂನಿಯನ್ ಗೌರ್ಮೆಂಟ್ ಅಂದರೆ ಒಕ್ಕೂಟ ಸರ್ಕಾರಕ್ಕೆ, ಅದು ಕೇಂದ್ರ ಸರ್ಕಾರ ನಾವು ಕರಿಬಾರ್ದು, ಒಕ್ಕೂಟ ಸರ್ಕಾರ ಅಂತ ಕರಿಬೇಕು. ಯೂನಿಯನ್ ಗೌರ್ಮೆಂಟ್ಗೆ ಬರ್ತಿರೋ ಟ್ಯಾಕ್ಸಸ್ ಬರ್ತಾಯಿತ್ತಲ್ಲ, ಅವ್ರಿಗೆ ಬರೋ ಟ್ಯಾಕ್ಸ್ನ ಅವರು ಸ್ವಲ್ಪ ಇಟ್ಕೊಂಡು ರಾಜ್ಯಗಳಿಗೆ ವಿಸ್ತರಿಸ್ತಿದ್ರು. ಆದರೆ ಸೆಸ್ ಆ್ಯಂಡ್ ಸರ್ಚಾರ್ಜ್ ಅಂತ ಬರುತ್ತೆ. ಈಗ ಎಜುಕೇಷನ್ ಸೆಸ್ ಇರ್ಬೋದು, ಅಥವಾ ಒಂದು ಪೆಟ್ರೋಲ್ ಮೇಲೆ ಹಾಕೋ ಸೆಸ್ ಇರ್ಬೋದು, ಅದೊಂಥರ ವಿಶೇಷ ಟ್ಯಾಕ್ಸ್. ಆ ಟ್ಯಾಕ್ಸ್ ಇರುತ್ತಲ್ಲ, ಆ ಟ್ಯಾಕ್ಸು ಒಕ್ಕೂಟ ಸರ್ಕಾರನೇ ಹಿಡ್ಕೊತಾರೆ. ಮುಂಚೆ ಒಕ್ಕೂಟ ಸರ್ಕಾರ ಒಟ್ಟು ತೆರಿಗೆಯಲ್ಲಿ ಈ ಸೆಸ್ಸು ಅಥವಾ ಸರ್ಚಾರ್ಜು ಬರೀ ಒಂದು ಚಿಕ್ಕ ಪ್ರಮಾಣ ಆಗಿತ್ತು, 6%. ಅಂದರೆ 100 ಕೋಟಿ ತೆರಿಗೆ ಒಕ್ಕೂಟ ಸರ್ಕಾರಕ್ಕೆ ಬಂದರೆ 6 ಕೋಟಿ ಮಾತ್ರ ಈ ಸೆಸ್ಸು ಸರ್ಚಾರ್ಜ್ ಇತ್ತು. 6 ಕೋಟಿ ಅವ್ರು ಇಟ್ಕೊಂಡು 94 crores ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಈಗ ಅದ್ರ ಪರ್ಸೆಂಟ್ ತುಂಬ ಜಾಸ್ತಿ ಆಗಿಬಿದೆ, ಆಲ್ಮೋಸ್ಟ್ 18-20% ಆಗಿದೆ. ಅಂದರೆ ಇವತ್ತು 100 ಕೋಟಿ ತೆರಿಗೆ ಬಂದರೆ ಒಕ್ಕೂಟ ಸರ್ಕಾರಕ್ಕೆ 18-20 ಕೋಟಿ ಅವರೇ ಇಟ್ಕೊತಾರೆ, ಮಿಕ್ಕಿರೋದು 80 ಕೋಟಿ ಮಾತ್ರ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಹಾಗಾಗಿ ಕರ್ನಾಟಕ ಥರ ಎಲ್ಲ ರಾಜ್ಯಗಳಿಗೂ ಈ ಮೋಸ ಆಗ್ತಾ ಇದೆ. ಇದನ್ನು ಬಜೆಟಲ್ಲೂ ಸಹ ಹೇಳಲಾಗಿದೆ. ಇದನ್ನು ಎತ್ತಿಡಿಯೋದ್ರಲ್ಲಿ BJP ಅಥವಾ JDS ಫೇಲ್ಯೂರ್ ಆಗಿದ್ದಾರೆ. ಅವರೊಂದು ಫೇಲ್ಯೂರ್ನ ಒಂದು ಕವರ್ ಮಾಡ್ಕೊಳ್ಳಿಕ್ಕೆ ಇದೊಂದು ಡಿಸ್ಟ್ರಾಕ್ಷನ್. ಸಾಬ್ರ ಬಜೆಟ್ ಅಥವಾ ಹಲಾಲ್ ಬಜೆಟ್ ಅಂತ ಹೇಳೋದು ಇದು ಒಂದು ಡಿಸ್ಟ್ರಾಕ್ಷನ್. ಮೊದಲನೇ ಕಾರಣ. ಎರಡನೇ ಕಾರಣ, BJP ಅಥವಾ JDS ಅವ್ರಿಗೆ ಅಥವಾ ಮಾಧ್ಯಮಗಳಿಗೆ ಕರ್ನಾಟಕದ ಜನತೆ ಬಗ್ಗೆ ನಿಜವಾಗ್ಲೂ ಚಿಂತನೆ ಇಲ್ಲ. ಯಾಕೆ ನಾನು ಹೇಳ್ತಾ ಇದ್ದೀನಿ ಚಿಂತನೆ ಇಲ್ಲ ಅಂತ ಹೇಳಿದ್ರೆ, ಈ ಬಜೆಟಲ್ಲಿ ಆ್ಯಕ್ಚುಲಿ ಸ್ವಲ್ಪ ಸ್ವಾಗತಾರ್ಹ ಅಂಶಗಳಿದೆ, ಆದರೆ ಸುಮಾರಷ್ಟು ಅಪಾಯಕಾರಿ ಅಂಶಗಳಿದ್ದಾವೆ.
ಅದು ಯಾವುದು ಅಂತ ನಾನು ಹೇಳ್ತೀನಿ. ಆದರೆ ಈ ಅಪಾಯಕಾರಿ ಅಂಶಗಳೇನಿದೆ ಅದ್ರ ಬಗ್ಗೆ BJP ಆಗಲಿ JDS ಆಗಲಿ ಏನೂ ಮಾತಾಡ್ತಾ ಇಲ್ಲ. ನೀವು ಅವ್ರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ನೋಡಿ, ಬರೀ ಬ್ರದರ್ಸ್ ಬಜೆಟು, ಸಾಬ್ರ ಬಜೆಟು, ಹಲಾಲ್ ಬಜೆಟ್ ಅಂತ ಹೇಳೋದೇ ಆಗಿದೆ. ಆದರೆ ಅಪಾಯಕಾರಿ ಅಂಶಗಳ ಬಗ್ಗೆ ಏನೂ ಮಾತಾಡ್ತಾನೆ ಇಲ್ವಲ್ಲ. ಒಂದು ವಿಪಕ್ಷದಲ್ಲಿದ್ದವರು, ಒಂದು ಮಾಧ್ಯಮದ ಇದ್ದವರು ಅಪಾಯಕಾರಿ ಅಂಶಗಳ ಬಗ್ಗೆ ಮಾತಾಡೋದು ಬೇಕಾಗಿಲ್ವಾ? ಅವ್ರಿಗೆ ಅವ್ರ ಬಗ್ಗೆ ಚಿಂತನೆ ಇಲ್ವಾ? ಅದೇನು ಅಂತ ಹೇಳ್ತೀನಿ ನಾನು. ಮೂರನೇದು ಯಾಕೆ ಈ ಥರ ಹೇಳ್ತಾ ಇದ್ದಾರೆ ಅಂದರೆ, ಇವರು ಹಲಾಲ್ ಬಜೆಟ್ ಇದು ಅದು ಅಂದರೆ, ಅವರೊಂದು ಇಂಟೆಲೆಕ್ಚುಯಲ್ ಬ್ಯಾಂಕ್ರಪ್ಟ್ಸಿ ಅಂದರೆ ಮಾನಸಿಕವಾಗಿ ಅವ್ರಿಗೆ ಒಂಥರ ಇಂಟೆಲೆಕ್ಚುಯಲ್ ಕೆಪಾಸಿಟಿನೂ ಇಲ್ಲ. ನಮ್ಮ ವಿಜೇಂದ್ರ ಅವರಾಗಲಿ ಯತ್ನಾಳ್ ಅವರಾದರೆ ಆ ಬಜೆಟ್ ಡಾಕ್ಯುಮೆಂಟ್ ಓದಿದಾರಂತ ಕೂಡ ನನಗೆ ಡೌಟ್ ಇದೆ. ಅದೇನು ಓದಿದಾರ ಅಥವಾ ಸುಮ್ಮನೆ ಇದನ್ನು ಇಟ್ಕೊಂಡು ಈ ಸಾಬ್ರ ಬಜೆಟ್, ಹಲಾಲ್ ಬಜೆಟ್ ಈಸಿಯಾಗಿ ಹೇಳ್ಬಿಡ್ಬೋದು ರೀ. ಏನಾದರೂ ಒಂದು ಹಲಾಲ್ ಬಜೆಟ್ ಅನ್ಬೋದು, ಸಾಬ್ರ ಬಜೆಟ್ ಅನ್ಬೋದು, ನಾಳೆ ಇನ್ನೇನೋ ಅನ್ಬೋದು, ಸಿದ್ದರಾಮಯ್ಯಗೆ ಒಂದು ಮುಸ್ಲಿಂ ಟೋಪಿ ಹಾಕ್ಬಿಟ್ಟು ಒಂದು ಫೋಟೋ ಮಾಡ್ಬೋದು. ಇದೆಲ್ಲ ಮಾಡೋದು ತುಂಬ ಈಸಿ, ಅದಕ್ಕೇನು ಬ್ರೈನ್ ಉಪಯೋಗಿಸ್ಬೇಕಾಗಿಲ್ಲ. ನಿಜವಾಗ್ಲೂ ಬ್ರೈನ್ ಉಪಯೋಗಿಸ್ಬೇಕು ಅಂದರೆ ಬಜೆಟ್ ನೋಡಿ. ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಏನು ಹೇಳಿದ್ರು ಅದನ್ನು ಜಾರಿ ಮಾಡಿದಾರಾ? ಅದನ್ನು ಕಂಪೇರ್ ಮಾಡಿರಿ. ಈ ಸತಿ ರೈತರಿಗೆ ಏನು ಹೇಳಿದ್ದಾರೆ, ಕಾರ್ಮಿಕರಿಗೆ ಏನು ಹೇಳಿದ್ದಾರೆ, ಏನು ಲೋಪದೋಷಗಳಿದೆ ಅದನ್ನು ನೋಡಿ. ಅದನ್ನು ನೋಡೋಷ್ಟು ಇಂಟೆಲೆಕ್ಚುಯಲ್ ಕೆಪಾಸಿಟಿ ಇವತ್ತು BJP JDS ಅಲ್ಲಿ ಇಲ್ಲ. ನಿಖಿಲ್ ಕುಮಾರಸ್ವಾಮಿ 3 ಸತಿ ಎಲೆಕ್ಷನ್ ಸೋತಿದ್ದಾರೆ, ಅವ್ರು ಬಂದು ಇದು ಬ್ರದರ್ಸ್ ಬಜೆಟ್ ಅಂತಾರೆ. ನಿಖಿಲ್ ಅವರೇ, ಕಾರ್ಮಿಕರಿಗೆ ಏನಾದರೂ ಮೋಸ ಆಗಿದೆ ಬಜೆಟಲ್ಲಿ ನೋಡ್ರಿ, ಅದ್ರ ಬಗ್ಗೆ ಯೋಚನೆ ಮಾಡಿರಿ. ರಾಮನಗರಕ್ಕೆ ಏನಾದರೂ ಬಂದಿದೆಯಾ ನೋಡ್ರಿ. ಅದ್ರ ಬದಲು ಸುಮ್ಮನೆ ಬ್ರದರ್ಸ್ ಬಜೆಟ್ ಹಿಂಗೆ ಅಂದ್ಕೊಂಡ್ರೆ ನಿಮ್ಮ ಇಂಟೆಲೆಕ್ಚುಯಲ್ ಬ್ಯಾಂಕ್ರಪ್ಟ್ಸಿನ ನೀವು ತೋರಿಸ್ತಾ ಇದ್ದೀರಾ ಅಷ್ಟೇ. BJPನೂ ಅಷ್ಟೇ, JDS ಅಷ್ಟೇ ಇಂಟೆಲೆಕ್ಚುಯಲ್ ಬ್ಯಾಂಕ್ರಪ್ಟ್ಸಿನ ತೋರಿಸ್ತಾ ಇದ್ದಾರೆ. ಆಯಿತು, ಈಗ ಬಜೆಟಲ್ಲಿ ಒಂದು ಅಪಾಯಕಾರಿ ಅಂಶಗಳು ಏನಿದೆ ನೋಡಿ. ನಾನು ಫಸ್ಟೇ ನಿಮ್ಗೆ ಹೇಳಿದೆ, ಮುಸ್ಲಿಂ ಅನ್ನೋ ಪದಕ್ಕೆ ನೀವು Ctrl+F ಅಂದರೆ ಈ PDF ಡಾಕ್ಯುಮೆಂಟ್ ತೊಗೊಂಡು ನೀವು ಫೈಂಡ್ ಮಾಡೋಕ್ಕೆ ಹೊರಟ್ರೆ ಮುಸ್ಲಿಂ ಅನ್ನೋ ಪದ ಒಂದೇ ಒಂದು ಸತಿ ಬರುತ್ತೆ. ಆದರೆ ತುಂಬ ಸತಿ ಬರೋದು ಒಂದು ಪದ ಏನಂತ ಹೇಳಿದರೆ PPP ಅಥವಾ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಇದು ಒಂದು 15 ಸತಿ ಬರುತ್ತೆ. PPP ಅನ್ನೋದೇ ಒಂದು 10 ಸತಿ ಬರುತ್ತೆ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನೋದೇ 10 ಸತಿ ಬರುತ್ತೆ. ಸುಮಾರಷ್ಟು ಅಂಶಗಳಲ್ಲಿ ಸರ್ಕಾರ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಗೆ ಹೋಗ್ತಾ ಇದೆ. ಇದು ರಾಜ್ಯಕ್ಕೆ ಅಪಾಯ ಆಗುತ್ತೆ. ಯಾಕೆ ಖಾಸಗಿ ಸಹಭಾಗಿತ್ವದಲ್ಲೇ ಎಲ್ಲನೂ ಮಾಡಬೇಕಾಗುತ್ತೆ ಅನ್ನೋ ನಾವು ಪ್ರಶ್ನೆ ಕೇಳಬೇಕಾಗುತ್ತೆ. ಮತ್ತು ಇದ್ರ ಬಗ್ಗೆ ಹಲವಾರು ಸಂಘಟನೆಗಳು ಹಲವಾರು ಟೀಕೆಗಳನ್ನ ಕೊಟ್ಟಿದ್ದಾರೆ. ಉದಾಹರಣೆಗೆ ಸ್ಲಮ್ ಜನಾಂದೋಲನ ಕರ್ನಾಟಕದವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 16ನೇ ಬಜೆಟ್ ಭಾಷಣದಲ್ಲಿ ಸರ್ಕಾರಿ ಭೂಮಿಯಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಆರ್ಥಿಕವಾಗಿ ದುರ್ಬಲ ವರ್ಗದ ಜನರಿಗೆ ವಸತಿ ಘಟಕಗಳನ್ನು ನಿರ್ಮಿಸಿ ಹಂಚಿಕೆ ಮಾಡುವ ಯೋಜನೆ ರೂಪಿಸಲಾಗುವುದು ಎಂದು ಘೋಷಣೆ. ಕಾಂಗ್ರೆಸ್ ಸರ್ಕಾರ ಸಹ ಅಫೋರ್ಡಬಿಲಿಟಿಯ ಕಾರ್ಪೊರೇಟೀಕರಣ ಮತ್ತು ಬ್ರಾಹ್ಮಣೀಕರಣವನ್ನು ದುರ್ಬಲ ವರ್ಗಗಳ ಜನರ ಮೇಲೆ ಹೇರುತ್ತಿರುವುದು ಸಂವಿಧಾನ ಆಶಯವೇ ಅಂತ ಕೇಳ್ತಾ ಇದ್ದಾರೆ. ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಏನು ಹೇಳ್ತಾ ಇದ್ದಾರೆ, ಈಗ ಸರ್ಕಾರಿ ಭೂಮಿ ಇದ್ದರೆ ಅದನ್ನು ಕಾರ್ಪೊರೇಟ್ ಅವ್ರ ಜೊತೆ ಸೇರಿಕೊಂಡು, ಪ್ರೈವೇಟ್ ಅವ್ರ ಜೊತೆ ಸೇರಿಕೊಂಡು ಅಲ್ಲಿ ಬಡವರಿಗೆ ಮನೆ ಕಟ್ತೀವಿ. ಅದನ್ನೀಗ ಮಾಡ್ತಿರೋದು BJP ಅದೇ ಬಾಂಬೆನಲ್ಲಿ. ಅದನ್ನು ಇವರು ವಿರೋಧಿಸ್ತಿದ್ದಾರೆ. ಮತ್ತು ಇವ್ರು ಯಾಕೆ ಇದನ್ನೇ ಕೇಳ್ತಾ ಇದ್ದಾರೆ ಅಲ್ವಾ? ಸ್ಲಮ್ ಜನಾಂದೋಲನ ಕರ್ನಾಟಕದವರು, ಸ್ಲಮ್ ಸಂಘಟನೆಗಳು ಹೇಳ್ತಿರೋದು ಏನಂತ ಹೇಳಿದರೆ, ಸ್ಲಮ್ ಜನರ ಬಗ್ಗೆ ನಿಮಗೆ ಸಾಮಾನ್ಯ ತಿಳುವಳಿಕೆನೂ ಇಲ್ವಾ? ನಾವು ಕೊಳಚೆ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಗಾಗಿ ಕೇಳಿದ್ವಿ, ಬರೀ ಒಂದು ವಸತಿ ಮಾತ್ರ ಅಲ್ಲ, ಆದರೆ ಒಂದು ಸಪ್ರೇಟ್ ಸಚಿವಾಲಯ ಕೇಳಿದ್ವಿ. ಅದನ್ನೆಲ್ಲ ಮಾಡಿದೆ ಇದನ್ನು ಈ ಥರ ಒಂದು PPP ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಆಮೇಲೆ ಅದ್ರ ಜೊತೆಗೆ ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಒಟ್ಟಾರೆ 1.8 ಲ್ಯಾಕ್ ಮನೆಗಳಿಗೆ ಅನುಮೋದನೆ ನೀಡಿ ರಾಜ್ಯ ಸರ್ಕಾರ 5 ಲ್ಯಾಕ್ಸ್ವರೆಗೂ ಫಲಾನುಭವಿಗಳ ಪರವಾಗಿ ಭರಿಸುವ ವಸತಿ ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ. ಅದೊಂದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಅದು ಬಿಟ್ಟರೆ ಬೇರೆದು ಸುಮಾರಷ್ಟು ಲೋಪದೋಷಗಳಿದೆ. ಸೊ ಅಂದರೆ ನೋಡಿ, ಒಂದು ಬಜೆಟ್ನ ಟಿಕ್ಸ್ದಾಗ ನಾವು ಹಿಂಗೆ ಮಾಡಬೇಕು, ಒಳ್ಳೇದೇನಿದೆ ಅದೊಂದು ಅಂಶ ಹೇಳಬೇಕು, ಮತ್ತು ಸಮಸ್ಯೆ ಏನಿದೆ ಅಂತಲೂ ಹೇಳಬೇಕು. ಸೊ BJP JDS ಅವರು ಇದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಯಾಕಿಷ್ಟು PPP ಇದೆ ಅಂತ ಅವರು ಮಾತಾಡ್ತಾ ಇಲ್ಲ. ಅದೇ ರೀತಿ ಫಾರ್ ಎಕ್ಸಾಂಪಲ್ ಇನ್ನೊಂದು ವಿರೋಧ ಪಕ್ಷ ನೋಡಿ, ಕಮ್ಯುನಿಸ್ಟ್ ಪಕ್ಷ CPM ಪಕ್ಷದವರು ಸಹ ಇದ್ದಾರೆ. ಅವರು ಸಹ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತು CPM ಅವರು ಒಂದು ಬಜೆಟ್ ಬಗ್ಗೆ ರಿಯಾಕ್ಷನ್ ಕೊಡ್ತಾ ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಕೈಗಾರಿಕಾ ಮಾಲೀಕರು ಎಸಗುವ ಕಾನೂನು ಉಲ್ಲಂಘನೆಗಳನ್ನು ಕ್ರಿಮಿನಲ್ ಅಪರಾಧ ವ್ಯಾಪ್ತಿಯಿಂದ ಹೊರಗಿಡುವ ಪ್ರಸ್ತಾಪವನ್ನು ಈ ಬಜೆಟ್ನಲ್ಲಿ ಮಾಡಲಾಗಿದೆ. ಇದರ ಪರಿಣಾಮ ಕಾರ್ಮಿಕರ ಹಕ್ಕುಗಳ ಮೇಲೆ ಗಂಭೀರವಾದ ಪರಿಣಾಮಗಳು ಉಂಟಾಗಲಿವೆ. ಸಿದ್ದರಾಮಯ್ಯ ಸರ್ಕಾರದ ಈ ನಿಲುವು ಅತ್ಯಂತ ಕಾರ್ಮಿಕ ವಿರೋಧಿಯಾಗಿದೆ ಎಂದು ಆರೋಪಿಸಿದ್ದಾರೆ. ಇದ್ರ ಬಗ್ಗೆ BJP JDS ಮಾತಾಡ್ತಾನೇ ಇಲ್ಲ. ಯಾಕೆ? ಮತ್ತು CPM ಅವ್ರ ಸ್ಟೇಟ್ಮೆಂಟಲ್ಲಿ ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಒಂದು ಅಪಾಯಕಾರಿ ಸುದ್ದಿ. ಕರ್ನಾಟಕದಲ್ಲಿ ಗಾರ್ಮೆಂಟ್ ಕಾರ್ಮಿಕರು ಸುಮಾರು 4-5 ಲಕ್ಷ ಜನ ಇದ್ದಾರೆ. ಗಾರ್ಮೆಂಟ್ ಕಾರ್ಮಿಕರು, ಮಹಿಳೆಯರು, ಇವರೆಲ್ಲ ಸಹ ಒಂದು ಶೋಷಿತ ಸಮುದಾಯಗಳಿಗೆ ಸೇರಿರೋರು, ಯಾರು ಶ್ರೀಮಂತರಲ್ಲ ಗಾರ್ಮೆಂಟ್ ಕಾರ್ಮಿಕರು. ಆದರೆ ಗಾರ್ಮೆಂಟ್ ಕಾರ್ಮಿಕರದ್ದು ಕನಿಷ್ಠ ವೇತನ ಏರಿಸಿ ಸುಮಾರು ವರ್ಷ ಆಯಿತು. ಬೇರೆಯವ್ರದ್ದು ಏರಿಸಿದ್ರು, ಇವ್ರದ್ದು ಗಾರ್ಮೆಂಟ್ ಕಾರ್ಮಿಕರ ಮಾಲೀಕರ ಒತ್ತಡದಿಂದ ಇದು ಏರಿಕೆ ಆಗಿಲ್ಲ. ಈ ಬಜೆಟಲ್ಲೂ ಸಹ ಇದ್ರ ಬಗ್ಗೆ ಮಾತಾಡೇ ಇಲ್ಲ. ಈ ಅಂಶಗಳ ಬಗ್ಗೆ ಮಾತಾಡೋದು ಬೇಡವಾ? ಇದ್ರ ಬಗ್ಗೆ ಯಾಕೆ BJP JDS ಅವರು ಮಾತಾಡ್ತಿಲ್ಲ? ನೀವು ಸಾಬ್ರ ಬಜೆಟ್ಟು
ಇದು ಹಲಾಲ್ ಬಜೆಟ್ ಅಂತ ಹೇಳಿದರೆ ಈ ಅಂಶಗಳೆಲ್ಲ ಮುಚ್ಚೋಗ್ತಿದ್ದಾವೆ. ನಿಮಗೆ ಯೋಚನೆ ಇಲ್ವಾ? BJP JDS ಅವ್ರಿಗೆ ಕಾರ್ಮಿಕರ ಬಗ್ಗೆ ಯೋಚನೆ ಇಲ್ವಾ? ಅದನ್ನು ನಾವು ಇವತ್ತು ಕೇಳಬೇಕಾಗಿದೆ. ಅದೇ ರೀತಿ ಇನ್ನೊಂದು ಕಮ್ಯುನಿಸ್ಟ್ ಪಕ್ಷವಾದ SUCI ಅವರು ಸಹ ಅವ್ರದ್ದೊಂದು ಹೇಳಿಕೆ ಕೊಟ್ಟರು. SUCI ಅವರು ಕೆಲವು ಅಪಾಯಕಾರಿ ಅಂಶಗಳನ್ನ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಅಂತ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಕಮ್ಯುನಿಸ್ಟ್ ಪಕ್ಷಗಳು ಕೇಳ್ತಾ ಇರೋದು, ಎಲ್ಲ ಸರ್ಕಾರಿ ಶಾಲೆಗಳನ್ನ ಇಂಪ್ರೂವ್ ಮಾಡೋ ಬದಲು ಯಾಕೆ ನೀವು ಬರೀ ಕರ್ನಾಟಕ ಪಬ್ಲಿಕ್ ಸ್ಕೂಲನ್ನು ಮಾಡ್ತಾ ಇದ್ದೀರಾ, ಮತ್ತು ಅದನ್ನು ಡೆವಲಪ್ ಮಾಡೋದಕ್ಕೆ ಏಷ್ಯನ್ ಡೆವಲಪ್ಮೆಂಟಿಂದ 2,500 ಕೋಟಿ ಸಾಲ ತಗೊತಾ ಇದ್ದೀರಾ? ಇದು ಆತಂಕವಾದ ವಿಷಯ. ಒಂದು ಶಾಲಾ ಶಿಕ್ಷಣಕ್ಕೂ ಸಹ ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರೆ ಏನರ್ಥ? ಮತ್ತು ಅದಕ್ಕೋಸ್ಕರ ಅವರು ಅದನ್ನು ಎತ್ತಿಡಿದು ಕೇಳ್ತಾ ಇದ್ದಾರೆ. ಮತ್ತು SUCI ಅವರು ಹೇಳ್ತಾ ಇರೋದೇನೆಂದರೆ, ರಾಜ್ಯ ಬಜೆಟ್ನ ಸುಮಾರು 4 ಲಕ್ಷ ಕೋಟಿಯಲ್ಲಿ 1 ಲಕ್ಷ ಕೋಟಿಯಷ್ಟು ಸಾಲವೇ ಇದೆ. 1 ಲಕ್ಷ ಕೋಟಿ ಸಾಲವೇ ಇದೆ. ಮತ್ತು ಇದರಲ್ಲಿ ಫಾರ್ ಎಕ್ಸಾಂಪಲ್ ಅವ್ರು ಹೇಳಿಕೆ ಬಿಟ್ಟು ಇನ್ನೊಂದು ನಾವು ನೋಡಬೇಕಾದ್ರೆ, ಫಾಕ್ಸ್ಕಾನ್ ಕಂಪ್ನಿಗೆ ಸರ್ಕಾರ ಸುಮಾರು 6,000 ಕೋಟಿ ಸಬ್ಸಿಡಿ ಕೊಡ್ತಾ ಇದೆ, ರಿಯಾಯಿತಿ ಕೊಡ್ತಾ ಇದೆ. ಯಾಕೆ? ಅವ್ರು ಎಷ್ಟು ಕೆಲಸಗಳು ಸೃಷ್ಟಿ ಮಾಡ್ತಾರೆ. ಫಾಕ್ಸ್ಕಾನ್ ಎಷ್ಟು ಸಾವಿರಾರು ಕೋಟಿ ಇರೋ ಕಂಪನಿ, ಅವ್ರಿಗೆ ಯಾಕೆ ನಾವು ಇನ್ನೊಂದು 6,000 ಕೋಟಿ ನಾವು ರಿಯಾಯಿತಿ ಕೊಡ್ತಾ ಇದ್ದೀವಿ? ಈ ಪ್ರಶ್ನೆ ಕೇಳಬೇಕಾಗಿದೆಯಲ್ಲ. ಹೆಂಗೆ ಜಸ್ಟಿಫೈ ಮಾಡ್ತೀವಿ? ಬಜೆಟಲ್ಲಿ ಜಸ್ಟಿಫಿಕೇಷನ್ ಬಗ್ಗೆ ಜಾಸ್ತಿ ಏನು ಮಾತಾಡಿಲ್ಲ. ಅದೇ ರೀತಿ ನಾವು ಕೃಷಿ ಕ್ಷೇತ್ರ ತಗೊಂಡ್ರೆ, ಕೃಷಿ ಕ್ಷೇತ್ರದಲ್ಲೂ ಕೆಲವು ಒಳ್ಳೆಯ ಅಂಶಗಳಿದ್ದಾವೆ. ಫಾರ್ ಎಕ್ಸಾಂಪಲ್, ನಮ್ಮ ರಾಜ್ಯದಲ್ಲಿ ಸುಮಾರು 67% ರೈನ್ ಫೆಡ್ ಅಗ್ರಿಕಲ್ಚರ್, ಕೃಷಿ ಆಧಾರಿತ ಮಳೆ ಆಧಾರಿತ ಕೃಷಿ ಇದೆ. ಮಳೆ ಆಧಾರಿತ ಕೃಷಿಗೆ ಒಂದು ಹೊಸ ನೀತಿ ತೊಗೊಂಡು ಬರ್ತಾರೆ ಅಂತ ಹೇಳಿದ್ದಾರೆ. ಅದು ಸ್ವಾಗತಾರ್ಹ. ಅದೇ ರೀತಿ APMC ತಿದ್ದುಪಡಿ BJP ಅಂತಂತೋ, ಮತ್ತು ಲ್ಯಾಂಡ್ ರಿಫಾರ್ಮ್ಸ್ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ BJP ಅಂತಂತೋ ಅದನ್ನು ತೆಗಿತಾರೆ ಅಂತ ಸಿದ್ದರಾಮಯ್ಯನವರು ಆಶ್ವಾಸನೆ ಕೊಟ್ಟಿದ್ದರು. ಆದರೆ ಈ ಬಜೆಟ್ನಲ್ಲಿ ಅದ್ರ ಬಗ್ಗೆ ಏನು ಪ್ರಸ್ತಾಪನೆಯೇ ಇಲ್ಲ. ಇದ್ರ ಬಗ್ಗೆ ಎಲ್ಲ ನಾವು ಕೇಳಬೇಕಲ್ವಾ? ವಿಪಕ್ಷದವರು ಅಥವಾ ಮಾಧ್ಯಮದವರು ಏನು ಪಬ್ಲಿಕ್ TV ಅಥವಾ TV9 ಸಾಬರ್ ಬಜೆಟ್, ಹಲಾಲ್ ಬಜೆಟ್ ಅಂತ ಹೇಳ್ತಿರೋರು, ಸಿದ್ದರಾಮಯ್ಯನವರೇ ಕೊಟ್ಟಿರೋ ಆಶ್ವಾಸನೆ ಸಿದ್ದರಾಮಯ್ಯನವರು ಯಾಕೆ ಈಡೇರಿಸ್ತಿಲ್ಲ ಅಂತ ಕೇಳೋದು ಬೇಕಾಗಿಲ್ವಾ? ಈ ರೀತಿ ಒಂದು ಸಮಸ್ಯೆಗಳಿದ್ದಾವೆ. ಮತ್ತು ಬೆಂಗಳೂರು ನೋಡಿ, ಬೆಂಗಳೂರಿನಲ್ಲಿ ಟನಲ್ ರಸ್ತೆಗೋಸ್ಕರ 19,000 ಕೋಟಿ BBMP ಸಾಲ ತೊಗೋಬೇಕಂತ, ಅದಕ್ಕೆ ರಾಜ್ಯ ಸರ್ಕಾರ ಗ್ಯಾರಂಟಿ ಕೊಡುತ್ತಂತೆ. ಯಾಕೆ ಬೇಕು ಟನಲ್ ರೋಡು? ಟನಲ್ ರೋಡ್ ಬೇಕಾಗಿಲ್ಲ ನಮಗೆ. ಟನಲ್ ರೋಡ್ ಬದಲು ಬಸ್ಗಳನ್ನ ಇಂಪ್ರೂವ್ ಮಾಡಿ. ಆಯಿತು, ಬಸ್ಗಳನ್ನ ಇಂಪ್ರೂವ್ ಮಾಡೋದ್ರ ಬಗ್ಗೆ ಬಜೆಟಲ್ಲಿ ಏನು ಹೇಳಿದ್ದಾರೆ? ಈ ಬಸ್ಗಳಲ್ಲೂ ಸಹ 1000 ಡೀಸೆಲ್ ಬಸ್ನ GCC ಮಾಡಲಲ್ಲಿ ತಗೊತಾರೆ ಅಂತ ಹೇಳ್ತಾ ಇದ್ದಾರೆ. GCC ಮಾಡಲ್ ಅಂದರೆ ಗ್ರಾಸ್ ಕಾಸ್ಟ್ ಕಾಂಟ್ರಾಕ್ಟ್. ಅಂದರೆ ಬಸ್ನ ಲೀಸಲ್ಲಿ ತೊಗೋಬೇಕು BMTC ಅವರು ಅಥವಾ KSRTC ಅವರು. ಬಸ್ನ ಲೀಸಲ್ಲಿ ತೊಗೊಂಡು ಡ್ರೈವರು ಆ ಕಂಪನಿಯಿಂದ ಬರ್ತಾರೆ, ಕಂಡಕ್ಟರ್ ಮಾತ್ರ ಸಾರಿಗೆ ನಿಗಮದ್ದು. ಈ ರೀತಿ ಈ 1000 ಬಸ್ಸು ಡೀಸೆಲ್ಲು, ಇನ್ನೊಂದು 9,000 10,000 ಎಲೆಕ್ಟ್ರಿಕ್ ಬಸ್ ತೊಗೊತಾ ಇದ್ದಾರಂತೆ. ಅಂದರೆ ಇನ್ನೊಂದು 5 ವರ್ಷದಲ್ಲಿ BMTC KSRTC ಇವ್ರ ಹತ್ರ ಬಸ್ಸೇ ಇರೋದಿಲ್ಲ. ಎಲ್ಲ ಬಸ್ಸು ಪ್ರೈವೇಟ್ ಅವ್ರದ್ದೇ ಇರುತ್ತೆ, ಡ್ರೈವರ್ಗಳು ಅವ್ರದ್ದೇ ಇರ್ತಾರೆ, ಕಂಡಕ್ಟರ್ ಮಾತ್ರ ಇಲ್ಲಿಂದ ಹೋಗ್ತಾರೆ. ಸೊ ಅಂದಮೇಲೆ ಇದು ಸಾರಿಗೆ ನಿಗಮಗಳ ಒಂದು ದುರ್ಬಲೀಕರಣ ಆಗ್ತಾ ಇಲ್ವಾ? ಇದ್ರ ಬಗ್ಗೆ ನೀವು ಪ್ರಶ್ನೆ ಎತ್ತೋದು ಬೇಡವಾ? ಮತ್ತು ಅಪಾಯಕಾರಿಯಾಗಿ ನಮ್ಮ ಮೆಜೆಸ್ಟಿಕ್ ಐತಿಹಾಸಿಕ ಬಸ್ ಸ್ಟ್ಯಾಂಡ್, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ನ ಒಂದು ರೀಡೆವಲಪ್ ಮಾಡ್ತಾರಂತೆ. ಅದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ. ಅಂದರೆ ಕೇಂದ್ರ ಫಸ್ಟ್ ಆಫ್ ಆಲ್ ಕೆರೆ ತೆಗೆದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಮಾಡಿರೋದು. ಎನಿವೆ, ಈಗ ಅದು ಆಯಿತು, ಈಗ ಸರ್ಕಾರದ ಆಸ್ತಿ, ಅದನ್ನು ಖಾಸಗಿಯವ್ರಿಗೆ ಕೊಟ್ಬಿಟ್ಟು ಡೆವಲಪ್ ಮಾಡ್ತಾರಂತೆ. ಯಾಕೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ನ ಡೆವಲಪ್ ಮಾಡೋದ್ರಲ್ಲಿ ಖಾಸಗಿಯವ್ರಿಗೆ ಕೊಡಬೇಕು ನೀವು? ಇದೆಲ್ಲ ಅಪಾಯಕಾರಿ ವಿಷಯಗಳಲ್ಲ. ಅದಲ್ಲ, ಇನ್ನೊಂದೆರಡು ಬಸ್ ಸ್ಟ್ಯಾಂಡು ಅವರು PPPನಲ್ಲಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಮತ್ತು ಐರನೂರು, ಒಂದು 10 ಐರನೂರು ಬ್ಲಾಕ್ನ CPM ಅವರು ಅಥವಾ CIT ಅವರು ಅವ್ರ ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾರೆ. ಐರನೂರು ಬ್ಲಾಕು, ಈ ಐರನೂರು ಬ್ಲಾಕ್ನ ಆಕ್ಷನ್ ಮಾಡ್ತಾ ಇದ್ದಾರೆ. ಯಾಕೆ ಐರನೂರು ಬ್ಲಾಕ್ನ ನಮ್ಮ ಒಂದು ಸ್ವತ್ತದ್ದು, ನಮ್ಮ ಸಂವಿಧಾನದ ರಾಜ್ಯ ನಿರ್ದೇಶನ ತತ್ವಗಳಲ್ಲಿ ನೋಡಿದ್ರೆ ನಮ್ಮ ಇರೋವಂಥ ಸಂಪನ್ಮೂಲಗಳು ಎಲ್ಲರ ಹಿತಾಸಕ್ತಿಗೂ ಉಪಯೋಗಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಐರನೂರು ಬ್ಲಾಕ್ನ ಯಾಕೆ ಆಕ್ಷನ್ ಮಾಡಿ 5,000 crores ತಗೊತಾ ಇದ್ದಾರೆ ನೀವು? ಐರನೂರು ನಾವೇ ಎಕ್ಸ್ಟ್ರಾಕ್ಟ್ ಮಾಡಿ ನಾವೇ ಅದನ್ನು ಫಲ ತೊಗೋಬೋದಲ್ಲ. ಸೊ ಈ ರೀತಿ ಹಲವಾರು ಪ್ರಶ್ನೆಗಳಿದೆ. ರಾಜ್ಯದಲ್ಲಿ ಅಸಮಾನತೆ ಕಡಿಮೆ ಮಾಡಲು ಬಜೆಟ್ ಏನು ಮಾಡ್ತಾ ಇದೆ? ಯುವಜನರಿಗೆ ಯುವ ನಿಧಿ ಬಿಟ್ಟು ಬೇರೆ ಏನಾದರೂ ಮಾಡ್ತಾ ಇದೆಯಾ? ಉದ್ಯೋಗಗಳು ಸೃಷ್ಟಿ ಮಾಡೋಕ್ಕೆ ಬೇರೆ ಏನಾದರೂ ಮಾಡ್ತಾ ಇದೆಯಾ? ಇದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ಇದಿಲ್ಲ. ಮತ್ತು ರಾಜ್ಯದಲ್ಲಿ ಗುತ್ತಿಗೆ ಪದ್ಧತಿ ಇನ್ನೂ ಜಾಸ್ತಿ ಹೆಚ್ಚಾಗ್ತಾ ಇದೆ, ಅದನ್ನು ಕಡಿಮೆ ಮಾಡೋದ್ರ ಬಗ್ಗೆ ಪ್ರಸ್ತಾಪ ಇಲ್ಲ. ಬೆಲೆ ಏರಿಕೆ ತಡೆಯೋದ್ರ ಬಗ್ಗೆ ಏನು ಮಾಡ್ಬೋದು ಅಂತ ಪ್ರಸ್ತಾಪ ಇಲ್ಲ. ಈ ಪ್ರಶ್ನೆಗಳು ಯಾಕೆ BJP JDS ಅವ್ರು ಕೇಳ್ತಾ ಇಲ್ಲ? ಯಾಕೆ ಅಂತ ಹೇಳಿದರೆ BJP JDS ಅವ್ರಿಗೆ ನಿಜವಾಗ್ಲೂ ಜನಗಳ ಹಿತ ಅವ್ರ ಮನಸ್ಸಲ್ಲಿ ಇಲ್ಲ. ಅವ್ರಿಗೆ ಅಧಿಕಾರಕ್ಕೆ ಬರಬೇಕು. ಹೋಗಲಿ, ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರು ಅಟ್ಲೀಸ್ಟ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಈ ಥರ ಬಜೆಟಲ್ಲಿ ಸಮಸ್ಯೆ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅವರು ಇಂಟೆಲೆಕ್ಚುಯಲ್ ಬ್ಯಾಂಕ್ರಪ್ಟ್ಸ್ ಇದೆ, ನಾನು ಆಲ್ರೆಡಿ ಹೇಳ್ದಂಗೆ. ಅದಕ್ಕೋಸ್ಕರ ಸುಮ್ಮನೆ ಹಲಾಲ್ ಬಜೆಟ್ಟು, ಸಾಬರ್ ಬಜೆಟ್ಟು ಅಂತ ಹೇಳ್ತಾರೆ. ಅಟ್ಲೀಸ್ಟ್ ನಾವು ನೀವು ಜನ ಅದಕ್ಕೆ ಮೋಸ ಹೋಗಬಾರ್ದು. ದಯವಿಟ್ಟು ಅವ್ರು ಹಲಾಲ್ ಬಜೆಟ್ಟು, ಸಾಬರ್ ಬಜೆಟ್ ಅಂತ ಹೇಳಿದರೆ ನೀವೇ ಬಜೆಟ್ ಡಾಕ್ಯುಮೆಂಟ್ನ ಇಂಟರ್ನೆಟಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಮುಸ್ಲಿಮರಿಗೆ ನಿಜವಾಗ್ಲೂ ಎಷ್ಟು ಕೊಡಲಾಗಿದೆ, SC/ST ಸಮುದಾಯದವ್ರಿಗೆ ಎಷ್ಟು ಕೊಡಲಾಗಿದೆ, ಜೈನರಿಗೆ, ಬುದ್ಧಿಸ್ಟರಿಗೆ, ಕ್ರಿಶ್ಚಿಯನ್ಗೆ ಎಷ್ಟು ಕೊಡಲಾಗಿದೆ. SC/ST ಸಮುದಾಯಕ್ಕೆ ಸುಮಾರು ಯೋಜನೆಗಳು ಮಾಡಿದ್ದಾರೆ. ಅವ್ರದ್ದು ಸ್ಕಾಲರ್ಶಿಪ್ ಇರ್ಬೋದು, ಹೊಸ ಹಾಸ್ಟೆಲ್ಗಳು ಕಟ್ಟೋದು ಇರ್ಬೋದು, ಅಥವಾ ಇರೋ ರೆಸಿಡೆನ್ಷಿಯಲ್ ಸ್ಕೂಲಿಂದ PU ಕಾಲೇಜ್ಗೆ ಇಂಪ್ರೂವ್ ಮಾಡೋದು ಇರ್ಬೋದು, ಸುಮಾರು ಮಾಡಿದ್ದಾರೆ. ಆದರೆ ಅದು ಸಾಕಾಗೋದಿಲ್ಲ.
ಅದನ್ನು ನಾವು ಕೇಳಬೇಕಾಗಿದೆ. SC/ST ಸಮುದಾಯಕ್ಕೆ ಇವತ್ತು ಸುಮಾರು ಒಂದು ದೊಡ್ಡ ಸಮಸ್ಯೆ ಇರೋದು ಲ್ಯಾಂಡ್ ಓನರ್ಶಿಪ್ ಜಾಸ್ತಿ ಇಲ್ಲ. ಅವ್ರಿಗೆ ಲ್ಯಾಂಡ್ ಓನರ್ಶಿಪ್ ಕೊಡೋಂಗೆ ನಾವು ಏನು ಮಾಡ್ತಾ ಇದ್ದೀವಿ ಅದನ್ನು ಕೇಳಬೇಕಾಗಿದೆ. ಸೊ ಈ ರೀತಿ ಪ್ರಶ್ನೆಗಳು ಕೇಳಬೇಕು. ಸೊ ನಾವು ಅಟ್ಲೀಸ್ಟ್ ಜನಸಾಮಾನ್ಯರು BJP JDS ಅವರು ಹೇಳೋಂಥದ್ದನ್ನು ನಾವು ಬಿಟ್ಬಿಡೋಣ. ನಾವು ನಿಜವಾಗ್ಲೂ ಸರ್ಕಾರ ಬಜೆಟ್ ಮಾಡಿರೋದು ಸರಿ ಇದೆಯಾ ಇಲ್ವೋ ಅಂತ ನಾವು ನೋಡಿ ಟೀಕಿಸಬೇಕಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.